ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನಾ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ನಿರೂಪಣೆಸಿದರೆ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನಾ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ.
ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಲಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ.
ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ.
ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ,
ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ, ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ, ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ.
ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ. ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ.
ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ. ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಲಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ. ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು.
ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ. ಸ್ಲೋ ನಿರೂಪಣೆ. ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ. ಸ್ಲೋ ನಿರೂಪಣೆ. ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ,
ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ.
ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್.
ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ?
ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯುವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು.
ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ.
ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು.
ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ. ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನಾ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ. ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ.
ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನಾ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು, ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ, ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ, ಏನು ನಾನಿ, ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ, ಹೋ ನಾನಿ ಇಂದುಕ, ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನಾ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ.
ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ.
ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನಾ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ, ಮದುವೆಯಾಗುತ್ತಾನೆ, ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ.
ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ, ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರ್ಯವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯವ್ ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋಣಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಅಪ್ಪ, ನನಗೆ ಅಮ್ಮನ ಜೊತೆ ಕಥೆ ಬೇಕು. ಅಮ್ಮ ಇಲ್ಲದ ಕಥೆ ಯಾಕೆ ಹೇಳ್ತೀರಿ? ಅಮ್ಮ ಇಲ್ಲದ ಕಥೆ ಇದೆಯಾ? ಪ್ರೇಮ, ಮದುವೆ, ಮಕ್ಕಳ ಈ ಲೈಫ್ ಸರ್ಕಲ್ನಿಂದ ನಲುಗಿರುವ ವಿರಾಜ್, ನಾನಿ, ಯಶನ, ಮೃಣಾಲ್ ಠಾಕೂರ್ ಮತ್ತು ಮಾಹಿ, ಬೇಬಿ, ಕಿಯಾರಾ ಖನ್ನಾ ಅವರ ಭಾವನಾತ್ಮಕ ಸಂಘರ್ಷವೇ ಹಾಯ್ ನನ್ನ. ವಿರಾಜ್ ಮುಂಬೈನಲ್ಲಿ ಪ್ರಸಿದ್ಧ ಛಾಯಾಗ್ರಾಹಕ. ಅವರ 6 ವರ್ಷದ ಮಗಳು ಮಾಹಿ, ಬೇಬಿ ಕಿಯಾರಾ ಖನ್ನಾ ಪಂಚಜನಂ. ಮಾಹಿ ಹುಟ್ಟುವಾಗಲೇ ಮಾರಣಾಂತಿಕ ಕಾಯಿಲೆಯಿಂದ ಬಳಲುತ್ತಾಳೆ. ಯಾವಾಗ ಸಾಯುತ್ತೇನೋ ತಿಳಿಯದ ಕಾರಣ ವಿರಾಜ ಕ್ಷಣ ಕ್ಷಣಕ್ಕೂ ನರಕಯಾತನೆ ಅನುಭವಿಸುತ್ತಾ ಕಣ್ಣು ತೆರೆದು ನೋಡುತ್ತಾನೆ. ಮಾಹಿನಿಯನ್ನು ನಿದ್ದೆಗೆಡಿಸುವಾಗ ವಿರಾಜ್ ಕಥೆಗಳನ್ನು ಹೇಳುತ್ತಾನೆ. ಆದರೆ ಮಾರಲಾಗದ ಕಥೆಗಳನ್ನು ಹೇಳುತ್ತಿರುವ ಕಾರಣ ನನ್ನ ತಾಯಿಯ ಕಥೆಯನ್ನು ಹೇಳಲು ಮಹಿ ಒತ್ತಾಯಿಸುತ್ತಾಳೆ. ಅಮ್ಮ ಕಥೆ ಹೇಳಿದರೆ ಮಹಿ ಸಹಿಸುವುದಿಲ್ಲ ಎಂದು ವಿರಾಜ್ ಹೇಳಲು ಬಯಸುವುದಿಲ್ಲ. ಮಹಿ ಮನೆಯಿಂದ ಓಡಿ ಹೋಗಲು ಪ್ರಯತ್ನಿಸುತ್ತಾಳೆ. ಪ್ರಯತ್ನದಲ್ಲಿ ಯಶ್ನ, ಮೃಣಾಲ್ ಠಾಕೂರ್ ಅಪಘಾತಕ್ಕೆ ಸಿಲುಕಿದಾಗ ಅವನನ್ನು ರಕ್ಷಿಸುತ್ತಾನೆ. ವಿರಾಜನನ್ನು ಕರೆದು ಮಹಿಯನ್ನು ಒಪ್ಪಿಸಿದ. ಹೀಗಿರುವಾಗ ವಿರಾಜ್ ತನ್ನ ಹಿಂದಿನ ತಾಯಿಯ ಕಥೆಯನ್ನು ಮಹಿಗೆ ಹೇಳಬೇಕಾಗುತ್ತದೆ. ಆ ಕಥೆಯಲ್ಲಿ ತಾಯಿ ವರ್ಷ ಯಾರು ಎಂಬುದು ಸಸ್ಪೆನ್ಸ್. ಆದರೆ ಮಹಿ ಯಶ್ನಾಳನ್ನು ಈಗಿನ ತಾಯಿಯಂತೆ ಕಲ್ಪಿಸಿಕೊಂಡು ವಿರಾಜನ ಕಥೆಯನ್ನು ಕೇಳುತ್ತಾಳೆ. ಆದರೆ ವಿರಾಜ್ ಹೇಳುವ ಕಥೆಯಲ್ಲಿ ವಿರಾಜ್ ಶ್ರೀಮಂತ ವರ್ಷಾಳನ್ನು ಮೊದಲ ನೋಟದಲ್ಲೇ ಪ್ರೀತಿಸುತ್ತಾನೆ. ಮದುವೆಯಾಗುತ್ತಾನೆ. ಹೆಣ್ಣು ಮಗುವಿಗೆ ಜನ್ಮ ನೀಡುತ್ತಾನೆ. ತದನಂತರ ವರ್ಷ ಅಪಘಾತಕ್ಕೀಡಾಗುತ್ತಾನೆ. ಅವಳು ಗಂಡನನ್ನು ಬಿಟ್ಟು ಹೋಗುವುದರೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ. ಮಗಳು. ಅದರ ನಂತರ ಏನಾಯಿತು? ವರ್ಷ ಯಾರು? ಯಶಣ್ಣ ಯಾರು? ವಿರಾಜ್ ಜೊತೆ ಯಾಕೆ ಬ್ರೇಕಪ್ ಆದಳು? ಮಗುವನ್ನು ಏಕೆ ಬಿಟ್ಟೆ? ಆ ಮಗುವಿನಿಂದಾಗಿ ವಿರಾಜ್ ಮತ್ತು ವರ್ಷ ಅವರ ಬದುಕು ಹೇಗೆ ತಿರುವು ಪಡೆದುಕೊಂಡಿತು ಎನ್ನುವುದೇ ಹಾಯ್ ನನ್ನ ಚಿತ್ರದ ಮೂಲ ಕಥೆ. ಅಮ್ಮನ ಬಗ್ಗೆ ಅಪ್ಪ ನಾನಿ ಹೇಳಿದ ಈ ಲವ್ ಸ್ಟೋರಿ ತುಂಬಾ ಭಾವನಾತ್ಮಕವಾಗಿದೆ. ಸೂಕ್ಷ್ಮ ಭಾವನಾತ್ಮಕ ಕಥೆ ಯಾವಾಗಲೂ ಅದರಲ್ಲಿ ಕಾಣಿಸಿಕೊಳ್ಳುವ ಪಾತ್ರಗಳ ಮೇಲೆ ನಿಂತಿದೆ. ಈ ಚಿತ್ರದಲ್ಲಿ ವಿರಾಜ್, ಯಶ್ನ ಮತ್ತು ಮಹಿ ಕಥೆಯ ಪ್ರಮುಖ ಶಕ್ತಿಯಾಗಿದ್ದಾರೆ. ಪ್ರೀತಿ,
ಮದುವೆ, ಜಗಳ, ವಿರಹ, ಹಾಯ್ ಡ್ಯಾಡ್ ಕಥಾವಸ್ತು ಹೊಸದೇನಲ್ಲ. ಜೆರ್ಸಿ, ಸಂತೋಷಂ, ಖುಷಿ ಮುಂತಾದ ಹಲವು ಸಿನಿಮಾಗಳಲ್ಲಿ ಕಂಡುಬರುವ ಸಾಮಾನ್ಯಾಂಶ ಇದು. ಆದರೆ ನಿರ್ದೇಶಕ ಸೌರವ್ ಅವರು ಹಾಯ್ ನನ್ನ ಚಿತ್ರದಲ್ಲಿ ತಾಯಿಯ ಪಾತ್ರ ತೀರಾ ಹೊಸತು ಅನ್ನಿಸುತ್ತದೆ. ಅಪ್ಪ ಮಗಳ ಭಾವಾವೇಶಕ್ಕೆ ದೊಡ್ಡ ವೇದಿಕೆ ನೀಡುವ ಭರದಲ್ಲಿ ಅಮ್ಮನ ಕಥೆಯಲ್ಲಿನ ತಿರುವುಗಳನ್ನು ಹೃದಯಸ್ಪರ್ಶಿಯಾಗಿ ತೋರಿಸಲಾಗಿದೆ. ವಿರಾಜ್ ಪಾತ್ರದಲ್ಲಿ ನಾನಿ ಎಷ್ಟೇ ಸಿಡಿದೆದ್ದರು, ತೆರೆಯ ಮೇಲಿನ ಭಾವನೆಗಳು ಅದ್ಭುತ. ಕಥೆ ಸಾಗುತ್ತಿದ್ದಂತೆ, ಏನು ನಾನಿ ಮತ್ತೆ ಅದೇ ರೊಟೀನ್ ಸಿನಿಮಾ ಮಾಡುತ್ತಿದ್ದೀರಾ ಎಂದುಕೊಳ್ಳುವಾಗಲೇ ಯಶನ ವರ್ಷ ಪಾತ್ರಗಳ ತಾಲೂಕಾ ಟ್ವಿಸ್ಟ್ ಬಯಲಾದಾಗ, ಹೋ ನಾನಿ ಇಂದುಕ ಈ ಕಥೆಯನ್ನು ಒಪ್ಪಿಕೊಂಡಂತೆ ತೋರುತ್ತದೆ. ಆ ಟ್ವಿಸ್ಟ್ ಸಿನಿಮಾದ ಕೀಳಿಕೈ. ಜಾಗ್ವಾರ್ ಮತ್ತು ಅರ್ಜುನ್ ರೆಡ್ಡಿ ರೀಮೇಕ್ಗೆ ಸಹ ನಿರ್ದೇಶನ ಮಾಡಿದ್ದ ಸೌರ್ಯುವಿಗೆ ನಾನಿ ಈ ಚಿತ್ರದ ಮೂಲಕ ನಿರ್ದೇಶಕನಾಗಿ ಮೊದಲ ಅವಕಾಶವನ್ನು ನೀಡಿದರು. ಸೌರ್ಯು ಎಂಟ್ರಿಯಲ್ಲಿ ಸ್ಟಾರ್ ಡೈರೆಕ್ಟರ್ ಅನ್ನಿಸಿಕೊಳ್ಳಲು ಹಾಯ್ ನನ್ನ ಬಂಪರ್ ಫಾರ್ ಹೇಳಬೇಕು. ಪ್ರತಿಯೊಬ್ಬ ನಿರ್ದೇಶಕರಿಗೂ ಒಂದೊಂದು ರೀತಿಯ ಕಥೆ ಹೇಳುವ ಶೈಲಿ ಇರುತ್ತದೆ. ಆದರೆ ಈ ಹೊಸ ನಿರ್ದೇಶಕರಿಗೆ ಕಥೆ ಹೇಳುವುದರಲ್ಲಿ ಎಲ್ಲಿಯೂ ಗೊಂದಲವಿಲ್ಲ. ಕಥೆ ಶುರುವಾದ ರೀತಿ, ಪಾತ್ರಗಳನ್ನು ಸ್ಥಾಪಿಸಲು ಸಮಯ ವ್ಯಯಿಸದೆ ಭಾವನಾತ್ಮಕ ಫೀಲ್ಗುಡ್ ಸಿನಿಮಾಕ್ಕೆ ಬಂದಿದ್ದೇವೆ ಎಂಬ ಭಾವನೆ ಮೂಡಿಸಿದರು. ಅಶ್ಲೀಲತೆ, ಬೇಡದ ಪ್ರಣಯ ಮತ್ತು ಹಿಂಸೆಗೆ ಒಳಗಾಗದೆ ಕಥೆಯನ್ನು ಅಚ್ಚುಕಟ್ಟಾಗಿ ಪ್ರಸ್ತುತಪಡಿಸಲಾಗಿದೆ. ಕಥೆಯ ಮುಖ್ಯ ಅಂಶ ಬಹಿರಂಗವಾದ ನಂತರ ಕಥೆಯ ವೇಗ ನಿಧಾನವಾಗುತ್ತದೆ. ಬರೀ ನಾನೇನಾ ಭಾವನೆಗಳನ್ನೆಲ್ಲ ತುರುಕಿದರೆ ಎಲ್ಲವನ್ನೂ ಚೆನ್ನಾಗಿ ನೋಡಬಹುದು. ಅಥವಾ ಅಮ್ಮನ ಕಥೆಯಾದ್ದರಿಂದಲೋ ಕಥೆ ಹೇಳಿದಂತೆ ಆಗಬೇಕು ಅಂದುಕೊಂಡೆ. ಪೋನಿಯ ದೃಶ್ಯಗಳನ್ನು ಎಬ್ಬಿಸಿದರೆ ಸ್ಲೋ ನಿರೂಪಣೆ ಈ ಸಿನಿಮಾದ ದೊಡ್ಡ ಮೈನಸ್ ಎಂದರೆ ಹೇಳಲು ಅಥವಾ ತೋರಿಸಲು ಏನೂ ಇಲ್ಲ. ಕಥೆ ಮುಂದುವರೆಯಿತು. ಇಂಟರ್ವಲ್ ಟ್ವಿಸ್ಟ್, ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸ್ನೊಂದಿಗೆ ಕಥೆ ಕೊನೆಗೊಳ್ಳುತ್ತದೆ.